ಪಾಲ್ಗಳೆಲ್ಲ ಕಡೆವಾಗ ನೀ ಜನಿಸಿ ಬಂದೆ. ಏನ ಹಾ ದೂರ ಇರ್ಬೇಕು. ಯಾಕೆ ದೂರ ಹೋಗಿ ತಗೊಡ್ತೀನಿ ಜಸ್ಟ್ 8500 rupees ಅಷ್ಟೇ ಅಲ್ವಾ. ಆ ಕಡೆಯಿಂದ ಬರ್ತಾ ಹಾಂ ಜಾಸ್ತಿ ಮೀಟ್ ಆಗ್ಬೇಡ ನನ್ನ, ದೂರ ಇರು. ಗೈಸ್ ವಿಶ್ ತಗೊಂಡು ಇಷ್ಟ ಹತ್ರ ಬಂದಿದ್ದೀನಿ. ವಿಶ್ ಮಾಡಿ ಬಂದ್ವಿ. ಹೆಂಗ್ ಮಲಗಿತ್ತಮ್ಮ ಪಾಪು ತೋರ್ಸಮ್ಮ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಸಾಗಾ ಸ್ಟೋರಿಯ ಇನ್ನೊಂದು ಬ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಗಗನ ಇಲ್ಲ ಗೈಸ್, ನಾನು ಒಬ್ಬನೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಟಾಡಾ. ನಾನು ನನ್ನ ಮನೇಲಿ ಒಬ್ಬನೇ ಬೇಜಾರಾಯ್ತದೆ, ಬೋರ್ ಆಯ್ತದೆ ಅಂತ ನನ್ನ ಹೆಂಡತಿ ಮನೆಗೆ ಓಡ್ ಬಂದ್ಬಿಟ್ಟಿದ್ದೀನಿ ಗೈಸ್. ಆ್ಯಂಡ್ ಆ್ಯಸ್ ಯೂಶುವಲ್ ಹೆಂಡತಿ ಮನೇಲಿ ನನ್ನ ನಾದ್ನಿ ಗಗನನ ತಂಗಿ ಅವಳಿಗೆ ಹೇರ್ ಸ್ಟೈಲ್ ಮಾಡ್ಕೊಡ್ತಾವಳೆ. ಲೇ ಪೇಮೆಂಟ್ ಏನು ಇಸ್ಕೊಳ್ಳೆ ಹೋಗ್ಲಿ, ಯಾಕೆ ಫ್ರೀಯಾಗಿ ಮಾಡ್ಕೊಡ್ತೀಯಾ? ಏ ರಕ್ತ ಸಂಬಂಧ ಅವೆಲ್ಲ ಮಾಡಬಾರ್ದು, ಫ್ರೀಯಾಗಿ ಮಾಡ್ಕೊಡ್ಬೇಕು. ಏನು ಮಾಡೋದಪ್ಪ, ಬದುಕಬೇಕಲ್ಲ, ಸರ್ವೈವ್ ಆಗಬೇಕಲ್ಲ. ಸೊ ಇವಾಗ ಒಂದು ಕೆಲಸ ಇದೆ ಗೈಸ್, ಅದಕ್ಕೆ ಗಗನ ಅವರು ಹೇರ್ ಸ್ಟೈಲ್ ಮಾಡಿಸ್ಕೊತಿರೋದು. ಹೊರಗೆ ಹೋಗ್ಬೇಕು, ಅದಕ್ಕೆ ನಾನು ರೆಡಿಯಾಗಿ ಬಂದಿದ್ದೀನಿ. ಎಲ್ಲಿ ಹೋಗ್ತೀವಿ ಏನು ಕತೆ, ನಮ್ಮ ಡೈಲಿ ಬ್ಲಾಗ್ ಇದಾಗಿರುತ್ತೆ. ಆಷಾಢದಲ್ಲಿ ಮೀಟ್ ಮಾಡೋದು ಒಂಥರ ಸಖತ್ತಾಗಿರುತ್ತೆ. ಇಟ್ ವಿಲ್ ಬಿ ಮೋರ್ ಫನ್. ಸೊ ಅದೇ ಈ ಬ್ಲಾಗ್. ವೆಲ್ಕಮ್ ಟು ಅನದರ್ ಬ್ಲಾಗ್. ವೆಲ್ಕಮ್ ಮಾಡ್ಬಿಡಮ್ಮ ನೀನು. 1 ವೀಕ್ ಆದ್ಮೇಲೆ ವಾಪಸ್ ಬನ್ನಿ ಅಂದ್ರಿ. ಪೇರೆಂಟ್ಸ್ ಬಂದೇ ಇಲ್ಲ ಕರ್ಕೊಂಡು ಹೋಗಕ್ಕೆ ನಮ್ಮ ಅತ್ತೆ ಮಾವ. ಅದಕ್ಕೆ ಅವರೇ ಬೇಡ ಅಂತ ಬಿಟ್ಬಿಡೋರೆ. ಮಗ ಹೊರಗಡೆ ಎಗ್ ರೈಸ್ ತಿನ್ಕ ಆರಾಮಾಗವನೇ, ಬೇಡ ಅಂತ. ಅದಕ್ಕೆ ಸಚಿನೇ ಇಲ್ಲಿಗೆ ಬಂದಿದ್ದಾರೆ. ನಾನು 1 ವೀಕ್ ಅಷ್ಟೇ ನಿಮ್ಮ ಬ್ಲಾಗ್ಸ್ ಅಲ್ಲಿ ಇರ್ಲಿಲ್ಲ. ಸದ್ಯ ಗೈಸ್ ಬೆಂಗಳೂರಿದ್ಲು, ನಾನು ಬೆಂಗಳೂರಿಗೆ ಹೋಗಿದ್ನಲ್ಲ, ನಾನು ಬರಲೇಬೇಕು. ನಾನು ಕರ್ಕೊಂಡೆ ಜೊತೆಗೆ ಮೈಸೂರಲ್ಲಿ ಕೆಲಸಗಳು ಬಮ್ಮ ಅಂತ, ಅದಕ್ಕೆ ನನ್ನ ಜೊತೆಗೆ ಕರ್ಕೊಬಂದೆ. ಸೊ ಅದಕ್ಕೆ ಇನ್ನೊಂದು ವಾರ ಮೈಸೂರಲ್ಲಿ ಇರ್ತಾಳೆ ಇವಳು, ಇವರ ಇನ್ನೊಂದು ಮನೇಲಿ. ಸೊ ನಾವು ಅವಾಗ ಸಿಗ್ತಾ ಇರ್ತೀವಿ, ಒಟ್ಟಿಗೆ ಇರಲ್ಲ ಅಷ್ಟೇ, ಬಟ್ ಸಿಗ್ತಾ ಇರ್ತೀವಿ. ವೆಲ್ಕಮ್ ಬ್ಯಾಕ್ ಟು ಸಚಿನ್ ಬ್ಲಾಗ್ಸ್. ಗಗನ ಬ್ಲಾಗ್ಸ್ ಬರಲ್ಲ, ಸಾಗಾ ಬ್ಲಾಗ್ಸೇ ಬರುತ್ತೆ ಇನ್ಮೇಲೆ. And welcome back guys, welcome back to Saga Stories. ಚಂದು ತಿಂಡಿ ಇವಳು ಮಾಡ್ಕೊಟ್ಟಿಲ್ಲ ಗೈಸ್, ಗಗನೇ ಮಾಡ್ಕೊಟ್ಟಿದ್ದು ನನಗೆ. ಲೇ ನಿಮ್ಮ ಮನೆಗೆ ಬಂದಿದ್ದೀನಿ, ತಿಂಡಿ ಮಾಡ್ಕೊಡ್ಬೇಕು ತಾನೆ ನೀನು. ಮಧ್ಯಾಹ್ನ ನಾನ್ ವೆಜ್ ಮಾಡ್ತೀನಿ ಬನ್ನಿ. ಅಪ್ಪ ಬಂದಿರೇನು, ನಮ್ಮ ಮಾವ ಬಂದಿರೋ ಹೇಳ್ಬಿಟ್ಟು ಹೋಗೋರು, ನಾನ್ ವೆಜ್ ಮಾಡ್ಕೊಡೋರಿಗೆ ಅಂತ. ಏನಂತ ಹೇಳಿದ್ರು? ಏ ಅಲ್ಲ, ಇನ್ನೊಂದು ಹೇಳು. ಅಪ್ಪ ನನಗೆ ಮಾಡ್ಕೊಂಡ್ರೆ ಸಾಕಾಗೈತೆ, ಇವ್ರು ಬೇರೆ ಬಂದವ್ರೆ ಅಂತ ಬೈಕತ್ತವಳೆ. ಅಲ್ಲ ಇನ್ನೊಂದು ಏನು ಹೇಳಿದ್ರು, ಮೂಳೆ ಪೀಸ್ ತಗೋಬಾ ಅಂತಂದ್ರೆ. ಮೂಳೆ ಪೀಸ್ ತಗೊಂಡು ಅದಕ್ಕೇನೆ ಮಗಳು ಚೆನ್ನಾಗಿ ಮೂಳೆ ಕವರ್ಲಿ ಅಂತ ನಮ್ಮ ಮಾವ ಹೇಳ್ಬಿಟ್ಟು ಹೋಗೋರೆ. ನಾವು ಏನು ಮಾಡ್ತೀವಿ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಪ್ಲಾನ್ಸ್ ಏನೇನೋ ಬೇರೆ ಬೇರೆ ಎಲ್ಲ ಇದೆ. ಓಹೋ ಚಂದನ ಅಡುಗೆ ಮನೆ ಹೇಳ್ತೀವಿ ಬರೋದಾದ್ರೆ. ಇವಾಗ ತಿಂಡಿಗೆ ಚಿತ್ರಾನ್ನ ಮಾಡಿದ್ದೀವಿ. ರೆಡಿ ಅವ್ರೆ ನಮ್ಮ ಗಗನ ಬೇಗಮ್ಮರು, ಕರ್ಕೊಂಡು ಹೋಗ್ಬೇಕೀಗ. ಆ್ಯಸ್ ಯೂಶುವಲ್ ನಾನು ತರ್ತಾ ಇದ್ದೀನಿ ಇಲ್ಲಿಗೆ. ಸೊ ಇದರಲ್ಲೇ ಹೋಗ್ಬೇಕು ಹೊರಗಡೆ. ಒಂದು ರ್ಯಾಡಿಸನ್ ಬ್ಲೂ ಪ್ಲಾಜಾ ಹೋಟೆಲ್ಗೆ ಹೋಗ್ತಾ ಇದೀವಿ, ಒಂದು ಶೂಟ್ ಇದೆ, ಅದು ಮುಗಿಸ್ಕೊಂಡು ಅಲ್ಲೇ ಸಿಗ್ತೀವಿ. ಇದು ಏ ಥರದ ಹೊಸ ಹೆಲ್ಮೆಟ್ ಗೈಸ್, ಇದುವರೆಗೂ ಯೂಸ್ ಮಾಡ್ತಿರ್ಲಿಲ್ಲ. ಯಾಕಂದರೆ ಒಂದು ಸೈಜ್ ಬೇರೆ ಸಿಕ್ಬಿಟ್ಟಿತ್ತು, ಇದು ನಮ್ಗೆ ಇನ್ನೊಂದು ಸೈಜ್ ಚಿಕ್ಕದು ಬೇಕಿತ್ತು. ಕಾಯ್ದು ನೆನ್ನೆ ಇಸ್ಕೊಂಡು ನೆನ್ನೆಯಿಂದ ಹಾಕೋತಿರೋದಿಲ್ಲ. ಸೊ ನಾವೀಗ ರೀಚ್ ಆಗಿದ್ದೀವಿ ರ್ಯಾಡಿಸನ್ ಬ್ಲೂ ಪ್ಲಾಜಾ ಮೈಸೂರಿಗೆ. ಇದಕ್ಕೆ ಮತ್ತೆ ಗ್ರ್ಯಾಂಡ್ ಮರ್ಕ್ಯೂರ್ಗೆ ನಾವು ತಿಂಗಳಲ್ಲಿ ಒಂದ್ಸಲ ಹೋಗ್ತಾ ಇರ್ತೀವಿ ಗೈಸ್. ಗ್ರ್ಯಾಂಡ್ ಮಾರ್ಕೆಟ್ ಸ್ಟೇಗೆ ಹೋಗ್ತಿದ್ವಿ, ಆ್ಯಂಡ್ ಇಲ್ಲಿಗೆ ಶೂಟಿಗೆ ಬರ್ತಿದ್ವಿ. ತುಂಬ ಸರಿ ಹೇಳಿದ್ದೀವಿ. ಹೈ ಲೈಫ್ ಎಕ್ಸಿಬಿಷನ್ ಅಂತ 2 ಮಂತ್ಸ್ಗೆಲ್ಲ ಒಂದ್ಸಲ ಆಗ್ತಾ ಇರುತ್ತೆ, ಆವಾಗವಾಗ ಬರ್ತಾ ಇರ್ತೀವಿ. ನಾವು ಈಗ ಆಷಾಢದಲ್ಲಿ ಬಂದಿದ್ದೀವಿ. ಉಲ್ಟಾ ಇಟ್ಕೊಂಡು ರೆಕಾರ್ಡ್ ಮಾಡ್ತಾ ನನ್ನ ಕಟ್ ಮಾಡಿಬಿಡ್ತಾನೆ. ಕಾಣಿಸೋದಿಲ್ಲ ಅಲ್ವಾ ಗೈಸ್, ಬರೀ ಕುತ್ತಿಗೆ ಮಾತ್ರ ಕಾಣ್ತಾರೆ, ಇಷ್ಟು ಮಾತ್ರ ಕಾಣ್ತಾ ಇರುತ್ತೆ. ಇಷ್ಟು ಮಾತ್ರ. ಗಗನ ಎಲ್ಲಿ ಅಂತ ಆಡಿಯನ್ಸ್ ಹುಡುಕ್ಬೇಕು. ಏನು ಮಾಡೋದು, ನನ್ನ ಹೈಟು 6 ಅಡಿ 1 ಇಂಚು, ಇವಳ ಹೈಟು 5 ಅಡಿ 5 ಇಂಚು. ನಾವು ಆಲ್ಮೋಸ್ಟ್ 3/4 ಅಡಿ ಅರ್ಧ ಅಡಿಗಿಂತ ಜಾಸ್ತಿ ಮೇಂಟೈನ್ ಮಾಡಬೇಕು. ಸೊ ಅದಕ್ಕೆ ಅದು ಡಿಫ್ರೆನ್ಸ್ ಅನಿಸುತ್ತೆ. ಸೊ ಬನ್ನಿ ನಮ್ಮ ಕೆಲಸ ನೋಡ್ಕೊಳ್ಳೋಣ. ಶಾಪಿಂಗ್ ಮಾಡಿಸಿ ಬರೋದು ಬಂದಿದ್ದೀರಾ ಅಂತ. ಶಾಪಿಂಗ್ ಮಾಡ್ತೀಯಮ್ಮ? ಸುಮ್ಮನೆ ಹೇಳೋದಲ್ರಿ, ಅವ್ಳು ಮಾಡ್ಬಿಡ್ತಾಳೆ. ಆಮೇಲೆ
ಒಳ್ಳೇದಲ್ವ ಬೇ? ನಿಮಗೆ ಒಳ್ಳೇದು, ನಿಮಗೆ ಆರ್ಗನೈಸ್ ಮಾಡಿರೋ ನಿಮಗೆ ಒಳ್ಳೇದು. ನಮ್ಮ ಕಡೆಯಿಂದ ಸೇಲ್ ಆಗಿದೆ ಅಂತ ತೋರಿಸ್ಕೋಬೋದು, ನಮಗೆ ಜಾಬ್ ಖಾಲಿ ಆಗುತ್ತೆ ಬೈ. ಏನಿಲ್ಲ, ಅವಾಗ ಖರ್ಚು ಮಾಡ್ತಿರ್ಬೇಕು. ಸೀರೆ ಚೆನ್ನಾಗಿದೆ ನೋಡಮ್ಮ. ಆ್ಯಸ್ ಯೂಶುವಲ್ ಗೈಸ್, ಚೆನ್ನಾಗಿಲ್ವಾ? ಎಲಿಫೆಂಟ್ ನೋಡೋಕ್ಕೆ ನೀನು ಬಂಡೀಪುರ, ನಾಗರಹೊಳೆ ಸಫಾರಿಗೆ ಹೋಗಬೇಕು. ಇಲ್ಲೆಲ್ಲ ಬಂದ್ಬಿಟ್ಟು ಅಂಗಡಿಲಿ ಎಲಿಫೆಂಟ್ ನೋಡು ಅಂದರೆ ತಗೊಡ್ತೀನಿ. ಜಸ್ಟ್ 8,500 rupees ಅಷ್ಟೇ ಅಲ್ವಾ? ಆ ಕಡೆಯಿಂದ ಬರ್ತಾ ನಮ್ಮ ಬ್ಯಾಂಕವ್ರಿಗೆ ಫೋನ್ ಮಾಡ್ತೀನಿ, ಸರ್ ಕಳಿಸಿ ಒಂದು 8,500 ರೂಪಾಯಿ ಅಂತ. ಆಷಾಢದಲ್ಲಿ ಏನು ಶಾಪಿಂಗ್ ಮಾಡಬಾರ್ದಮ್ಮ, ಗೊತ್ತಿಲ್ಲಮ್ಮ ನಿನಗೆ. ಆಷಾಢದಲ್ಲಿ ಏನು ಶುಭ ಕಾರ್ಯಗಳು ಮಾಡಬಾರ್ದು, ಏನು ಹೊಸ ತಗೋಬಾರ್ದಂತೆ. ಹೊಸ ಅದೇನೇ ಮತ್ತೆ. ಆ್ಯಂಡ್ ಗೈಸ್, ನಾವು ಒಂದು ಬರ್ಡೇ ಫಂಕ್ಷನ್ಗೆ ಹೋಗ್ತಾ ಇದ್ವಿ. ಹಂಗೆ ಆನ್ ದ ವೇ ಅಪ್ಪ ಅಮ್ಮ ಸಿಕ್ಕಿದ್ರು. ಅವ್ರು ಸ್ವಲ್ಪ ಯಾವುದೋ ಕೆಲಸದ ಮೇಲೆ ಬಂದಿದ್ರು, ಹಂಗೆ ನಮ್ಮನ್ನ ಮೀಟ್ ಮಾಡ್ಕೊಂಡು ಹೋದ್ರು. ನಾನು ಮನೇಲಿಲ್ಲ ಅಂತ ಅವ್ರ ಮನೆಗೆ ಬರ್ತಾ ಇಲ್ಲ ಗೈಸ್. ಆಷಾಢ ಅಂತ ಹೊರಗಡೆ ಮೀಟ್ ಆಗ್ತಾರೆ ಸೊಸೆನ. ಅನ್ಪ್ಲಾನ್ಡ್ ಮೀಟ್. ಏನಪ್ಪ ಏನು? ಹಾಂ, ದೂರ ಇರ್ಬೇಕು. ಯಾಕೆ ದೂರ ಹೋಗಿ ಹತ್ರ ಬಂದು ಕೂತ್ಕೊಬಿಟ್ಟೊಳ್ಳೆ ಗೈಸ್ ನೋಡಿ. ಏನು ಮಾಡೋದು, ಉದ್ಯೋಗ ಮಾಡಬೇಕಲ್ಲ, ಕೆಲಸಗಳು, ಹೊಟ್ಟೆಪಾಡು. ಏನು ಮಾಡ್ದವ? ಒಂದು ಕಾಫಿ ಕುಡಿಯೋಣ ಅಂತ ಕಾಫಿ ಕುಡಿಯೋಕೆ ಬಂದಿದ್ದೀವಿ. ಅಲ್ಲಿ ಬರ್ತಡೇಗೆ ಬರೋ ಲೇಟ್ ಆಯ್ತೈತೆ. ಅದಕ್ಕೆ ಪ್ರೆಸೆಂಟೇಷನ್ ತೊಗೊಂಡಿಲ್ಲ ಗೈಸ್, ತೊಗೊಂಡು ಹೋಗ್ಬೇಕು. ಅಲ್ಲ, ಹೋಗೋ ತನಕ ಎಲ್ಲ ಮನೆಗೆ ಹೋಗ್ಬಿಟ್ಟಿರ್ತಾರಂತ ಮಗು ಕರ್ಕೊಂಡು. ಟೈಮ್ 2 ಗಂಟೆ. ಅಲ್ಲ, ನಾವು ಹೋಗೋ ತನಕ ಮಗು ಕರ್ಕೊಂಡು ಮನೆಗೆ ಹೋಗ್ಬಿಡ್ತಾರ ಅಂತ ಅವರು. ಬರ್ತಡೇ ಅವರು ನಾನ್ ವೆಜ್ 2 ಗಂಟೆ, ಹೋಗೋಷ್ಟೊಂದು 2:15 ಆಗುತ್ತೆ. ಕರೆಕ್ಟಾಗಿ ಕೊಡಮ್ಮ ಕಾಫಿ, ಚಲಿಸ್ಬೇಡ. ಓಯ್ ಸರಿ. ಮದ್ದೂರಡೆ. ಹಾಂ, ಜಾಸ್ತಿ ಮೀಟ್ ಆಗ್ಬೇಡ, ನನ್ನ ದೂರ ಇರು. ಆಷಾಢದಲ್ಲಿ ಬಂದ್ಬಿಡ್ತಿಲ್ಲ ಜೊತೆಗೆ. ಈಗ ಯಾಕೆ ಬೈದೇವಾ? ಆ್ಯಂಡ್ ನಾವಿವಾಗ ಬೇಬಿಗೆ ಬರ್ತ್ಡೇ ಗಿಫ್ಟ್ ಅಂತ ಒಂದು ಚಿಕ್ಕ ಮಿನಿ ಪುಟ್ ಏನಂತಾರಮ್ಮ, ಟಾಪ್ ಆ್ಯಂಡ್ ಸ್ಕರ್ಟ್. ಎಸ್, ಸೊ ಅದನ್ನು ಗಿಫ್ಟಾಗಿ ಕೊಡಬೇಕು. ಎಲ್ಲ ಅರ್ಜೆಂಟ್ ಗೈಸ್. ಆ್ಯಕ್ಚುಲಿ ನನಗೆ ಏನು ಮರ್ತ್ಕೊಬಿಟ್ಟಿದ್ದೀನಿ, ಅವ್ರು ಇನ್ವೈಟ್ ಮಾಡಿದ್ದೆ ನಾನು ಇವತ್ತು ಬರ್ತ್ಡೇ ಅಂತ. ನಂಗೆ ಬೆಳಿಗ್ಗೆ ಗೊತ್ತಾಯ್ತು ಇವತ್ತು ಬರ್ಡೇ ಇದೆ ಅಂತ. ಸೊ ಅದಕ್ಕೆ ಅರ್ಜೆಂಟಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಬೇರೆ ಕೆಲಸನೂ ಇತ್ತಲ್ಲ. ಮಧ್ಯ ಅಪ್ಪ ಅಮ್ಮ ಬೇರೆ ಸಿಕ್ಕಿದ್ರಲ್ಲ, ಸೊ ಸ್ವಲ್ಪ ಲೇಟ್ ಆಗ್ತಾಯಿದೆ. ಗೊತ್ತಿಲ್ಲ ಅಲ್ಲಿ ಏನು ಕತೆ ಅಂತ. ಎಲ್ಲ ಎಂಡ್ ಸ್ಟೇಜಲ್ಲಿ ಇರುತ್ತೆ. ಅವಾಗ ಹೋಗಿ ನಾವು ಅಂತ ಸರ್ಪ್ರೈಸ್ ಕೊಟ್ಟು ಎಂಟ್ರಿ ಕೊಡಬೇಕು. ಗೈಸ್, 12:15 ಇದ್ದಿದ್ದು ಬರ್ತಡೆಗೆ 2:15ಗೆ ಬಂದಿದ್ದೀವಿ. ಸೊ ಶಿವಕುಮಾರ್ ನೋಡ್ತಾ ಇದ್ರೆ ಕಮೆಂಟ್ ಹಾಕ್ಬೋದು, ಲೇಟ್ ಲತೀಫ್ ನೀವು, ನಾನಲ್ಲ ಅಂತ. ಅಲ್ಲ ಮೇಡಮ್, ಇದು ಯಾಂಡರ್ ದ ವಾಂಡರ್ ಅಂತ ಗೈಸ್. ಇಲ್ಲಿ ಹೆಬ್ಬಾಳಿಂದ ಸ್ಲೇರಲ್ಲಿದೆ. ಇಲ್ಲಿ ಬರ್ತಡೇ ಇರೋದು. ನಾನು ಬೆಳಿಗ್ಗೆ ನಿಜವಾಗ್ಲೂ ನನ್ನ ಬರ್ತಡೇ ಇದೆ ಅಂತ ಗೊತ್ತಿರಲಿಲ್ಲ. ಅದು ಎಂಟ್ರಿಯಿಂದ ಹಾಕಿದಾರಾ? ಅಲ್ಲೇ ಇದೆಯಲ್ಲ, ಅವ್ರ ಬರ್ತಡೇ ಹಂಗೆ ಮಾಡೋದು. ಕಿಯಾರಾ ಅಂತ ಮಗು ಹೆಸರು. ಸೊ ಇದೇ ಗೈಸ್ ಬರ್ತ್ಡೇ ಪಾಪು. ಅಲ್ಲಿ ಒಳಗಡೆ ಸಾಂಗ್ ಹಾಕ್ಬಿಟ್ಟಿದ್ದಾರೆ, ಅದಕ್ಕೆ ಅಲ್ಲಿ ವಿಡಿಯೋ ಮಾಡಲಿಲ್ಲ. ನಾವು ಹೋಗಿ ಗಿಫ್ಟ್ ಎಲ್ಲ ಕೊಟ್ಟು ವಿಶ್ ಮಾಡಿ ಬಂದ್ವಿ. ಹೆಂಗೆ ಮಲಗಿತ್ತಮ್ಮ ಪಾಪು, ತೋರ್ಸಮ್ಮ. ಇವ್ರು ಜೋಸ್ ಅಂತ ನನ್ನ ಫ್ರೆಂಡು. ಮುಂಚೆ ಇವ್ರ ಜೊತೆಗೆ ವರ್ಕ್ ಮಾಡ್ತಿದ್ದೀನಿ ನಾನು. ಸೊ ಅದಕ್ಕೆ ನನ್ನ ಮದುವೆ ಬೀಗ್ರೂಟ 2ಕ್ಕೂ ಬಂದಿದ್ರು ನಮ್ಮ ಇದಕ್ಕೆ. ಅದಕ್ಕೋಸ್ಕರ ನಾವು ಕೆಲಸ ಎಲ್ಲ ಇದ್ದರೂ ಇಷ್ಟು ಎಫರ್ಟ್ಸ್ ಹಾಕಿ ಬಂದಿದ್ದು ಅದಕ್ಕೇ. ತುಂಬ ಜನ ಕೇಳಿದ್ವಿ, ನಮ್ಮದು ಅದು ಫೋಟೋನ ಕ್ಯಾಚ್ ಮಾಡ್ಕೊಟ್ಟಿದ್ದಾರೆ. ನಮ್ಮದೊಂದು ಮನೇಲಿ ಇದಿದೆ, ಒಂದು ತಾರೆದು ಏನೋ 3D ಮಾಡೆಲ್ ಮಾಡ್ಕೊಟ್ಟಿದ್ದಾರೆ, ಕ್ಯಾಚ್ ಮಾಡ್ಕೊಟ್ಟು. ಅದನ್ನು ಇವರೇ ಮಾಡಿಕೊಟ್ಟಿರೋದು. ಇವರು ಅದೆಲ್ಲ ಮಾಡ್ತಾರೆ, 3D ಆರ್ಟ್ ಮಾಡ್ತಾರೆ. ಆಗಲೇ ಇದು ವೆಲ್ಕಮ್ ಡ್ರಿಂಕ್ ತೊಗೊಂಡ್ವಿ, ಬಟರ್ ಸ್ಕಾಚ್ ಮಿಲ್ಕ್ ಶೇಕ್. ಹೆಂಗಿದಮ್ಮ? ಈ ಥರ ಹೊರಗಡೆ ಬಂದು ನಮ್ಮ ಡಯಟ್ ಎಲ್ಲ ಹಾಳಾಗುತ್ತೆ. ನಾವು ಇನ್ನೂ ದಪ್ಪ ಆಗ್ತಾನೆ ಇರ್ತೀವಿ ಅನ್ಸುತ್ತೆ, ಗೊತ್ತಿಲ್ಲ. ದಯವಿಟ್ಟು ಯಾರು ಫಂಕ್ಷನ್ ಮಾಡಿ ನಮ್ಮ ಕರಿಬೇಡಿ ಗೈಸ್. ಅಂದರೂ ಏನೂ ಮಾಡೋಕ್ಕಾಗಲ್ಲ, ನಾವು ಹೋಗಬೇಕು, ಅವರು ಬರಬೇಕು. ಬಟ್ ಇವರು ನಾನ್ ವೆಜ್ ಅಡುಗೆ ಮಾಡಿಸಿದ್ದಾರೆ, ಸಖತ್ತಾಗಿರುತ್ತೆ ಮೆನು. ಮುಂಚೆನೂ ಇವರು ಇನ್ನು ಮೊದಲನೇ ಮಗು ಬರ್ತಡೆಗೂ ಹಿಂಗೆ ಮಾಡಿಸಿದ್ರು. ಸೊ ಊಟ ಅಡುಗೆ ಎಲ್ಲ ಚೆನ್ನಾಗಿರುತ್ತೆ, ಏನು ಹೇಳೋಂಗೆ ಇಲ್ಲ.
ಇವರೇ ನೋಡಿ ಜೋಸ್ ಅಂತ. ಹಾಯ್ ಮಾಡ್ಬಿಡಿ ಸರ್ ನಮ್ಮ ಆಡಿಯನ್ಸ್ಗೆ. ಹಾಯ್ ಹಾಯ್. ಇವ್ರ ಮಗಳದೇ ಬರ್ತಡೇ, ಎರಡನೇ ಮಗಳದು. ಥ್ಯಾಂಕ್ಸ್ ಫಾರ್ ಕಮಿಂಗ್ ಸಚಿನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಗಿಂತ ತುಂಬ ಸೀನಿಯರು, 2 ಮಕ್ಕಳು ತಂದೆ ಈಗ ಇವರು. ವಯಸ್ಸಾಗಿರೋರು. ವಯಸ್ಸೇನಾಗಿಲ್ಲ, ನಮ್ಗಿಂತ ಸೀನಿಯರ್ ಅಷ್ಟೇ. ಇವಳೇ ನೋಡಿ ಗೈಸ್, ಬರ್ಡೇ ಗರ್ಲ್ ಕಿಯಾರಾ ಅಂತ ಅಲ್ಲಿ ಹೆಸರು. ಅವಳು ದೊಡ್ಡವಳ್ದು ರೇಚಲ್. ಹಾಯ್ ಕಿಯಾರಾ. ಹಾಯ್. ಇವಳು ಅಮ್ಮ ಥರನೇ, ಅವ್ರು ನಿಮ್ಮ ಥರ ಅಲ್ವಾ? ಬಟ್ ಕಲರ್ ನನ್ ಸಿಕ್ಕಿಲ್ಲ. ಯಾರಾದರೂ ಹೇಳ್ತಾರ? ರೆಡ್ ಅಪೋಸಿಟ್ ಕಲರ್. ಅವಳು ಏನೋ ಮಾಡ್ತಾರಲ್ಲ ಅಂತ ನೋಡ್ತಾವಳೆ. ಓಕೆ, ಕರ್ಕೊಮ್ಮ. ಹೋಗ್ತಾಳೆ ಎಲ್ಲರ ಹತ್ರ. ಫ್ರಾಕ್ ನೋಡಮ್ಮ ಹೆಂಗಿದೆ. ಹಾಯ್. ಆಷಾಢಕ್ಕೆ ತಾಯಿ ಮನೆಗೆ ಹೋಗಿ ಸಣ್ಣ ಬಿಟ್ಟು ನೋಡಿದ್ದೀರಾ? ಇಲ್ಲ, ಇವತ್ತು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು. ನೈಸ್ ನೈಸ್. ಗೈಸ್ ನಾವೀಗ KRS ಡ್ಯಾಮ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನೀರು ಬಿಟ್ಟಿದ್ದಾರೆ, ಫುಲ್ ನೀರ್ ಬಿಟ್ಟಿದ್ದಾರೆ, ಫುಲ್ ತುಂಬಿದೆ. ಯಾರ್ದೋ ವಿಡಿಯೋ ನೋಡಿದ್ವಿ ಈಗ, ಸೊ ನಮಗೂ ಹೋಗ್ಬೇಕು ಅನಿಸ್ತು. ಆ್ಯಂಡ್ ನಾವು ನಿಯರ್ ಬೈ ಇದ್ವಿ. ಹತ್ರದಲ್ಲಿ ಇದ್ದಲ್ಲ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಏಸರ್ ಕಂಡೀಷನ್ ಈ ಥರ ಇದೆ ಗೈಸ್ ನೋಡಿ. 50% ಚಾರ್ಜ್ ಇದೆ. ರೈಡ್ ಮೋಡಲ್ ಇದೆ. 42 ಕಿಲೋಮೀಟ್ರ್ ಹೋಗ್ಬೋದಂತೆ. ಗೊತ್ತಿಲ್ಲ, ಹೋಗಿ ಇನ್ನು ವಾಪಸ್ಸು ಮನೆ ಹತ್ರ ಹೋಗ್ಬೇಕು. ಸಾಕು. ಇಲ್ಲಿಂದ ಅಲ್ಲಿಗೆ 10 ಕಿಲೋಮೀಟರ್ ಇದೆ. ಅಲ್ಲಿಂದ ನಮ್ಮ ಮನೆಗೆ 35 ಕಿಲೋಮೀಟರ್ ಆಗುತ್ತೆ. 30 ಕಿಲೋಮೀಟರ್ ಅಂತೂ ಆಗುತ್ತೆ. ಸೊ ನಾವು ವಾಪಸ್ ಮನೆಗೆ ಹೋಗ್ಬೋದಾಗಿದ್ರು ಚಾರ್ಜ್ ಅಲ್ಲಿ ಅಂತ ಗೊತ್ತಿಲ್ಲ. ಆ್ಯಂಡ್ ಚಾರ್ಜರ್ ತಂದಿಲ್ಲ. ನೋಡೋಣ ಹೆಂಗಾಗುತ್ತೆ. ಎಲ್ಲಾದ್ರೂ ಪ್ಲಗ್ ಮಾಡಿ ಚಾರ್ಜ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಿಧಾನಕ್ಕೆ ಹೋಗ್ತಾಯಿ ನೋಡೋಣ. ಅಚೀವ್ ಮಾಡ್ತೀನಿ ಮೈಲೇಜ್ ಅಂತ ಗೊತ್ತಾಗುತ್ತೆ. ತೋರಿಸಿ ನಿಮ್ಗೆ ಏನಾಗುತ್ತೆ. ಆ್ಯಂಡ್ ಗೈಸ್ ನಾವು ನೀರು ಬಿಟ್ಟಿರೋ ಕಡೆ ಡ್ಯಾಮ್ ಹತ್ರ ಬಂದ್ವಿ. ಡ್ಯಾಮ್ ಮೇಲೆ ಅಲೋ ಮಾಡಲ್ಲ, ನಾವು ಯಾವತ್ತೂ ಹೋಗಿಲ್ಲ. ಯಾರಾದರೂ ಆಫೀಸರ್ಸ್ ಅವ್ರಿಗೆಲ್ಲ ಮಾತ್ರ ಬಿಡ್ತಾರೆ. ಸೊ ಒಂಥರ ನೋಡೋಕ್ಕೆ ಖುಷಿ. ಅಲ್ಲಿ ದೂರದಲ್ಲಿ ನನಗೆ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಫೈನಲಿ ನಮ್ಮ ಹೆಮ್ಮೆಯ KRS ಡ್ಯಾಮ್ನ ರೀಚ್ ಆಗಿದ್ದೀವಿ. ನೋಡಿ ಗೈಸ್, ಡ್ಯಾಮ್ ತುಂಬಿ ಹೆಂಗೆ ಹರಿತಾ ಇದೆ. ಒಳ್ಳೆ ಹಾಲಿನ ನೊರೆ ಥರ ಕಾಣಿಸ್ತಾ ಇದೆ. ಆ್ಯಂಡ್ ನಾವು ಈಗ ಏತರಲ್ಲಿ ಇನ್ನು 35 ಕಿಲೋಮೀಟ್ರ್ ಹೋಗ್ಬೋದಂತೆ ಗೈಸ್. 51% ಇತ್ತು, 43% ಬಂದೈತೆ. ಈಗ ಇನ್ನೆಷ್ಟು ವಾಪಸ್ ರೀಚ್ ಆಗ್ತೀವಿ ಹೋಗೋ ತನಕ. ಚಾರ್ಜಿಂಗ್ ಸ್ಟೇಷನ್ ತನಕ ಹೋಗ್ತೀವಿ ಅನ್ನೋ ನಂಬಿಕೆ ಇದೆ. ನಂಬಿಕೆ ಅಂತೂ ಇದೆ, ಮನೆಗೆ ಹೋಗಿಲ್ಲ ಅಂದರು. ಸೊ ಆ ಧೈರ್ಯದ ಮೇಲೆ ಈ ಅಟೆಂಪ್ಟ್ ಮಾಡಿದ್ದೀವಿ. ಆ್ಯಂಡ್ ಫಸ್ಟ್ ಟೈಮ್ ಗೈಸ್ ನಾನು ಸುಮ್ಮನೆ ಯಾವುದೋ ವಿಡಿಯೋ ನೋಡ್ಬಿಟ್ಟು ಹೋಗೋಣ ಅಂತ ಹೇಳ್ದೆ. ಸಚಿನ್ ಅವ್ರು ಕರ್ಕೊಂಡ್ಬಿಟ್ವಿ. ಸಚಿನ್ ಫಸ್ಟ್ ಟೈಮ್ ಇದರ ಕರ್ಕೊಂಡ್ಬಂದಿರೋದು. ಅಲ್ಲಿ ಫಸ್ಟ್ ಟೈಮ್ ಅಂತೀರಮ್ಮ. ಪಟ್ಟಂತ ಹಿಂಗೆ ಕರ್ಕೊಂಡ್ಬರ್ತೀಯಾ 2 ಮಿನಿಟ್ಸಲ್ಲಿ ಡಿಸೈಡ್ ಮಾಡಿದ್ವಿ ಇವತ್ತು. ಎಸ್, ಏನೋ ಹೋಗ್ಬೇಕು ಅನಿಸ್ತು, ಬಂದ್ಬಿಟ್ಟಿದ್ದೀವಿ. ಬನ್ನಿ ಅಲ್ಲಿ ಹತ್ರ ಹೋಗೋಣ. ಕೇಳಿಸಲ್ಲ ಇಲ್ಲ ಅಂದರೆ ನೀರಿಗೆ. ಇಲ್ಲಾಂದ್ರೆ ಪಾಲ್ಗಡಲ ಕಡೆವಾಗ ನೀ ಜನಿಸಿ ಬಂದೆ, ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಬಾ ತಳಗಿಡ್ಬಿಟ್ಟಿಯಮ್ಮ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಗೈಸ್. ಅವ್ನು ಯಾರೋ ನೋಡಿ ಅಲ್ಲೋ ಕೂತವನೆ ಗೈಸ್. ಯಪ್ಪ, ಮಿಸ್ ಆಗಿ ಏನೋ ಸ್ಲಿಪ್ ಆದರೆ ಗೋವಿಂದಾಯ ನಮ. ಅಯ್ಯಪ್ಪ, ಈ ತೆಂಗಿನ ಮರಗಳಿರೋದಕ್ಕೂ ಅದಕ್ಕೂ ನೀರು ಸಕ್ಕದಾಗಿ ಕಾಣಿಸ್ತದೆ. ಗಾಳಿ ಸಿಕ್ಕಾಬಟ್ಟೆ, ಅದಕ್ಕೆ ಬೈಕ್ ಹಾಕೊಂಡಿದ್ದೀವಿ. ವೆರಿ ನೈಸ್. ನಾನಲ್ಲಿ ಡ್ಯಾಮ್ ಮೇಲೆ ಹೋಗ್ಬೇಕು. ಡ್ಯಾಮ್ ಮೇಲೆ ಹೋಗ್ಬೇಕಾ? ನಮ್ಮ ಮಾವ CM ಆದ್ರೂ ಆಗಿದ್ರೆ ಬಿಡ್ತಿದ್ರ ನಿನ್ನ ಬಾಗಿನ ಬಿಡಕ್ಕೆ. ಏನ್ ಮಾಡ್ತೀಯ, ನಮ್ಮ ಮಾವ CM ಅಲ್ಲ, ಬಿಡಲ್ಲ ನಿನ್ನ. ನಮ್ಮವನೇ CM ಆಗ್ಬೇಕಾಗಿತ್ತು. ನಮ್ಮಪ್ಪನೂ CM ಅಲ್ಲ, ಏನ್ ಮಾಡೋದು ಗೈಸ್. VIP ಮಾತ್ರ ಅಲ್ಲಿ ಮೇಲೆ ಹೋಗಕ್ಕಾಗದು, ನಮ್ಮಂತವ್ರೆಲ್ಲ ಹೋಗಕ್ಕಾಗಲ್ಲ ಗೈಸ್. ರಿಸ್ಕ್ ತಗೊಂಡು ಇಷ್ಟ ಹತ್ರ ಬಂದಿದ್ದೀನಿ ನೋಡಿ ಹೆಂಗ್ ಕಾಣಿಸ್ತದೆ ನೀರು. ಯಪ್ಪ, ಬೋರ್ ಗರಿತಾ ಇದೆ ಹಂಗೆ ನೀರು. ಪಾಪ ಗಗನಿಗೆ ಭಯ. ನೀರಂದ್ರೆ ಭಯ ಗಗನಿಗೆ. ನೀರಂದ್ರೆ ಇಷ್ಟ, ನೀರಂದ್ರೆ ಭಯ, ಎರಡುವೆ. ಇಷ್ಟ ನೀರ್ ನೋಡಿದ್ರೆ ಭಯ, ಸ್ವಲ್ಪ ನೀರ್ ನೋಡಿದ್ರೆ ಖುಷಿ. ಗೈಸ್
ಒಂದ್ 1 hour ಅಲ್ಲಿ ನಿಂತ್ಕೊಂಡ್ರೆ ಒದ್ದೇನೆ ಆಗ್ಬಿಟ್ಟಿರ್ತೀರ. 1 hour ಬೇಡ, 10 minutes. ಗೈಸ್, ವೆಲ್ಕಮ್ ಟು ದ ರಿಯಲ್ ಸೈಡ್ ಆಫ್ KRS ಡ್ಯಾಮ್. ಇಲ್ಲಂತೂ ಪಕ್ಕದಾಗಿ ಫುಲ್ಲು ಎಲ್ಲ ಒದ್ದೆ ನೀರ್ದೇನೆ. ನಮ್ಗೆ ಆಲ್ಮೋಸ್ಟ್ ನಂಗೆ ಆಗ್ತಾ ಇದೆ ಫುಲ್ಲು. ರಿಸಲ್ಟ್ಸ್ ಬೀಳ್ತಾ ಇದೆ. ತುಂತುರು ಹನಿ, ತುಂತುರು ಮಳೆ ತರ ಆಗ್ತಾ ಇದೆ. ಸಕ್ಕತ್ತಾಗಿದೆ ಫೀಲು. ಫುಲ್ ಹತ್ರ ಬಂದ್ಬಿಟ್ಟಿದೀವಿ. ನೀರಂತೂ ಹಂಗೆ ಗುದ್ಕೊಂಡು ಹೋಯ್ತೈತಿ. ಸೌಂಡ್ ಅಂತೂ ಎಷ್ಟು ಜೋರಾಗಿ ನಿಮಗೆ ಕೇಳಿಸ್ತಿದ್ಯಲ್ವಾ ಗೊತ್ತಿಲ್ಲ, ಎಷ್ಟು ಜೋರಾಗಿ ಬರ್ತಾ ಇದೆ ಗೊತ್ತಾ. ಎಷ್ಟು ಮಳೆ ಗಾಳಿ ಬೀಸದಂತೂ ನಮ್ಮ ಮೇಲೆ ಡೈರೆಕ್ಟ್ ನೀರು ಬಿದ್ದಿದೆ ನೋಡಿ. ಗೈಸ್ ನೋಡಿ ಹೆಂಗ್ ಬರ್ತಾ ಇದೆ ನೀರು ಹಂಗೆ ಹಾರ್ತಾ ಇದೆ ಮೇಲೆ. ನಮ್ಗೆ ನಿಜ ಮಳೆ ತರಾನೇ ಅನಿಸ್ತಾ ಇದೆ. ಇಲ್ಲಿ ಅಷ್ಟು ನೀರು ಬೀಳ್ತಾ ಇದೆ. ಇಲ್ಲಿ ನೋಡಿ ಇವರು ಅಲ್ಲೋ ನಿಂತ್ಕೊಬಿಟ್ಟು ಮಿಸ್ಸಾಗಿ ಒಂದು ಅರ್ಧ ಇಂಚು ಜಾರಿದ್ರು ಕಾವೇರಿ ತಾಯಿ ಮಡಿಲಿಗೆ ಸೇರ್ಕೊಬಿಡ್ತಾರೆ ಅಷ್ಟೇ, ಏನಿಲ್ಲ. ಅವ್ರು ಅಲ್ಲಿಂದ ಹತ್ತು ಬರ್ತಾರದು. ಹೌದಾ? ನೀನು ಹತ್ತು ಹೋಗು, ಬಾ, ಟಾಟಾ. ನೇಚರ್ ಮುಂದೆ ನಾವೇನು ಅಲ್ಲ, ಏನು ಮಾಡಕ್ ಕೇರ್ಫುಲ್ ಆಗಿದ್ರು ಅಷ್ಟೇ. ಮಿಸ್ ಆದ್ರೆ. ಅಂಡ್ ಗೈಸ್, ನಮ್ಗಂತೂ ಫುಲ್ ಖುಷಿ ಆಯ್ತು. ಆಷಾಢದಲ್ಲಿ ಕೊಟ್ಟು ಕಾಪಾಡಲಿ. ತುಂಬಾ ಚೆನ್ನಾಗಿತ್ತು. ಬ್ಯಾಕ್ ಅಗೇನ್ ಟುಗೆದರ್ 35 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. ಮನೆಗೆ ಗಂಟ ಹೋಗ್ಬಿಟ್ರೆ ಸಾಕು, ಆಮೇಲೆ ಅಲ್ಲಿ ಚಾರ್ಜ್ ಹಾಕೋತೀವಿ. ಮನೆ ಈಗ ಎಷ್ಟು ದೂರ ಇದೆ ಗೊತ್ತಾಗಿತ್ತು. ಮನೆ ಅಪ್ಪ ದೇವ್ರೆ, 7 ಗಳ್ಳಿ ನಮಗೆ ಲಾಂಗ್ ಹೇಗೋ ಲಾಂಗ್ ಹೇಗೋ. ಆ್ಯಂಡ್ ಗೈಸ್, ನೀವೇ ಯಾರಾದರೂ ನೋಡೋಕ್ಕೆ ಅಂತ ಬಂದರೆ ಸೇಫಾಗಿ ಬಂದು ಸೇಫಾಗಿ ಹೋಗಿ. ಅಲ್ಲಿ ಏನು ಬ್ಯಾರಿಕೇಡ್ಸ್ ಇಲ್ಲ, ಸ್ಟೀಪ್ ಇದೆ, ಜಾರಿದ್ರೆ ಕೆಳಗಡೆಗೆ ಬಿದ್ದೋಗ್ತೀವಿ. ಸೊ ಯಾರೇ ಬಂದರೂ ಹುಷಾರಾಗಿ ಹೋಗಿ. ಅಲ್ಲೆಲ್ಲ ಹುಡುಗರು, ಒಂದಷ್ಟು ಜನ ಹುಡುಗಿರು ಅಷ್ಟು ಹತ್ರ ಎಲ್ಲ ಹೋಗಿ ನೋಡ್ತಾ ಇದ್ದಾರೆ. ಅಷ್ಟೆಲ್ಲ ನೀರು ಫೋರ್ಸ್ ಆಗಿದೆ, ಅದೆಲ್ಲ ನೆಸೆಸಿಟಿ ಇಲ್ಲ. ಡಾನ್ಸ್ ಮಾಡ್ತವ್ರೆ ಅಲ್ಲಿ. ಜಾರಿದ್ರೆ ಏನು ಗತಿ, ಅಲ್ಲೆಲ್ಲ ಸ್ಲಿಪ್ಪರಿ ಆಗಿದೆ. ಸೊ ಫೋಟೋಗೋಸ್ಕರ ತುಂಬ ಎಡ್ಜಿಗೆಲ್ಲ ಹೋಗಿ ನಿಮ್ಮ ಲೈಫ್ನ ರಿಸ್ಕ್ ಮಾಡ್ಕೋಬೇಡಿ. ಇದೊಂದು ನಮ್ಮ ಸಂದೇಶ. ಫೈನಲಿ ಮೇಡ್ ಇಟ್ ಬ್ಯಾಕ್ ಹೋಮ್ ಸೇಫ್ ಸಕ್ಸಸ್ಫುಲಿ. ಎಷ್ಟಿದೆ ಗೊತ್ತಾ ಈಗ? 5 ಕಿಲೋಮೀಟರ್ಸ್ ಇದೆ ಗೈಸ್. ಇನ್ನು 5 ಕಿಲೋಮೀಟರ್ ಅಷ್ಟೇ. 6% ಚಾರ್ಜ್, 5 ಕಿಲೋಮೀಟರ್ಸು. ಆ್ಯಂಡ್ ನಮಗೆ ಗೊತ್ತಿರಲಿಲ್ಲ 20% ಚಾರ್ಜ್ ಆದಮೇಲೆ ಗಾಡಿ ಎಕೋ ಮೋಡಲ್ಲೇ ಇಲ್ಲ ರೈಡ್ ಮೋಡಲ್ಲಿ ಹೋಗುತ್ತೆ. ಫಾಸ್ಟಾಗಿ ಬರಲ್ಲ, ಫಾಸ್ಟಾಗಿ ಓಡ್ಸಕ್ಕೆ ಆಗಲ್ಲ. ಜಾಸ್ತಿ ಕೊಟ್ರೆ ಬೇಗ ಡ್ರೈನ್ ಆಗ್ಬಿಡುತ್ತಲ್ಲ, ಸೊ ಅದಕ್ಕೆ ಫಸ್ಟ್ ಇಷ್ಟು ಕಮ್ಮಿ ಮಾಡಿರೋದು. ಇಷ್ಟು ನಾವೊಂದು 25% ಕೆಳಗಡೆ ತರ್ಸೇ ಇಲ್ಲ ಅನ್ಸುತ್ತೆ. 25-30 ಕೆಳಗಡೆ. ಸದ್ಯ ಮನೆಗೆ ರೀಚ್ ಮಾಡಿದೀನಿ. ಈಗ ಚಾರ್ಜ್ಗೆ ಹಾಕೋತೀವಿ. ಇಷ್ಟಕ್ಕೆ ಮುಗಿಲ್ಲ, ಇನ್ನೂ ಕೆಲಸ ಇದೆ, ಸ್ವಲ್ಪ ಕೆಲಸ ಇದೆ. ಚಾರ್ಜ್ಗೆ ಹಾಕೊಂಡು ಸ್ವಲ್ಪ ಚಾರ್ಜ್ ಮಾಡ್ಕೊಂಡು ತಗೊಂಡೋಗ್ಬೇಕು. ಗೈಸ್, ಎಲ್ಲ ಕಡೆ ಸುತ್ಕೊಂಡು ಇಡೀ ಮೈಸೂರೇ ಸುತ್ಕೊಂಡಿದ್ದೀವಿ. ದ ಲಾಂಗೆಸ್ಟ್ ರೈಡ್ ಅವ್ನು ಏತರ ಅನ್ಸುತ್ತೆ ಇವತ್ತು ನಾವು ಮಾಡಿರೋದು. ಬೆಳಿಗ್ಗೆದ್ದು ಕೆಲಸ ಶೂಟ್ ಇತ್ತು, ಅದಾದಮೇಲೆ ಅಪ್ಪ ಅಮ್ಮ ಸಿಕ್ಕರು, ಅದಾದಮೇಲೆ ಬರ್ಡೇ ಇವೆಂಟ್ಗೆ ಹೋಗಿದ್ವಿ, ಅದಾದಮೇಲೆ KRS ಡ್ಯಾಮ್ಗೆ ಹೋಗಿದ್ದೀವಿ. ಅದೆಲ್ಲ ಇನ್ನೊಂದು ಕೆಲಸ ಇತ್ತು ಇವ್ರ ಮನೆ ಹತ್ರ, ಗಗನವ್ರ ಮನೆ ಹತ್ರನೇ, ಅದು ಮುಗಿಸಿ ಸೊ ಮನೆಗೆ ಬಂದು ಇವಾಗ ಅಡುಗೆ ಸಮಯ. ಅಡುಗೆ ಮಾಡ್ತಾಯಿದ್ದಾರೆ, ಇಬ್ಬರು ಟ್ವಿನ್ನಿಂಗ್ ಮಾಡ್ತಾಯಿದ್ದಾರೆ, ಅಕ್ಕ ತಂಗಿ ಇಬ್ರು. ಚಂದು ಇವಾಗ ಜಿಮ್ ಶುರು ಮಾಡೋಳೆ ಗೈಸ್. 2 ದಿನ ಆಗಿದೆ, 2ನೇ ದಿನ ಇದು. ರೀಸ್ಟಾರ್ಟ್ ಮಾಡೋಳೆ. ಆಲ್ ದಿ ಬೆಸ್ಟ್. ಹಿಂಗೆ ಮಧ್ಯೆ ಬ್ರೇಕ್ ಮಾಡಬೇಡ, ರೀಸ್ಟಾರ್ಟ್ ಮಾಡಬೇಡ, ಹಿಂಗೆ ಮುಂದುವರ್ಸ್ಕೊಂಡು ಹೋಗು. ಇವಾಗ ಅದೇನೋ ಮಾಡ್ಕೋತಾಳೆ ಗೈಸ್, ನ್ಯೂಟ್ರಿಷನ್ಗೆ ಏನೋ ಪ್ರೋಟೀನ್ಗೆ ಮಾಡ್ಕೋತಾಳೆ. ಆ್ಯಂಡ್ ನಮಗೆ ರಿಯಲ್ ಪ್ರೋಟೀನ್ ಇಲ್ಲಿ. ಗಗನ್ ಅವಳು ನನಗೆ ಮುದ್ದೆ ಮಾಡಿಕೊಡ್ತಾರೆ. ಆಷಾಢದವರು ನಮ್ಮ ಮೇಲೆ ಪ್ರೀತಿ ಕಾಳಜಿ ಎಲ್ಲ ತೋರಿಸ್ತವ್ರೆ. ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ಇನ್ನೇನು ಮಾಡೋದು, ಅಲ್ಲಿ ಹೋಗ್ಬಿಟ್ಟು 30 ರೂಪಾಯಿ ಇಡ್ಲಿ ತಿನ್ನಲಾ? ಇಲ್ಲ, ಅವೆಲ್ಲ ಸುಮ್ಮನೆ ಹೇಳೋದು ಕಣೆ, ನಿಜ ಅಲ್ಲ. ಮುದ್ದೆ ತಿಂದರೆ ನಮಗೆ ನೆಮ್ಮದಿ ಅಂತ. ಅದಕ್ಕೆ ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಹ್ಞೂ ಕಣೆ, ಅದೇ ಇಟ್ಟು ತಿಂದರೆ ಬೆಟ್ಟನೂ ಕಿತ್ತಿಡ್ತಾರೆ ಅಂತ. ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಎಚ್ಯೂಜ್ ಮೀ, ಹೊಟ್ಟೆ ಹೆಚ್ಚಿತೈತೆ. ಆಮೇಲೆ ಮಧ್ಯಾಹ್ನ ಚಂದು ನಮಗೋಸ್ಕರ ನೋಡಿ ಏನು ನೋಡೆ, ಏನು ಮಾಡಿಲ್ಲ ಗೈಸ್, ಖಾಲಿ ಇಟ್ಟೋಳೆ ಅಂತ ಅನ್ಕೋಬೇಡಿ. ನಮಗೋಸ್ಕರ ಚಿಕನ್ ಚಾಪ್ಸ್ ಮಾಡೋಳೆ. ಅದಕ್ಕೆ ಮುದ್ದೆ ಇವಾಗ ಇಷ್ಟು ಮಾಡಿದ್ರೆ ನಮ್ಮದು ಊಟ ಮುಗಿಯುತ್ತೆ. ಇವತ್ತಿನ ದಿನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಗೈಸ್, ನಮಗೆ ಊಟ ಹಾಕ್ಕೊಡ್ತಾಳೆ ಗಗನ.
ಚೆನ್ನಾಗಿ ಮಾಡಿದ್ದೀನಿ. ಮೂಳೆ ಪೀಸ್ ತಂದು ನಮ್ಮ ಮಾವ ಹೇಳ್ದಂಗೆ. ಓಕೆ ಗೈಸ್, ಇದನ್ನ ಊಟ ಮಾಡಿ ಮಲ್ಕೊಂಡ್ರೆ ನಮ್ಮ ದಿನ ಇಲ್ಲಿಗೆ ಎಂಡ್ ಆಗುತ್ತೆ. ನಿಮಗೆ ನಾವಿಬ್ರು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಸಚಿನ್ಗೆ ಅವ್ರ ಮನೆಗೆ ಹೋಗ್ತೀವಿ. ನನಗೆ ಆಷಾಢನ ಎಂಜಾಯ್ ಮಾಡೋಕೆ ಬಿಡಕ್ಕೆ ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ನೀನು ಅಲ್ಲಿಂದ ಬಂದೆ, ನಾನು ಅಲ್ಲಿಂದ ಬಂದೆ ಅಷ್ಟೇ. ಕೆಂತಿಯಲ್ಲಿ ಇಟ್ಟು ಅಲ್ಲಿ ನಾನು ಇರ್ತೀನಿ ಗೈಸ್ ಅಷ್ಟೇ. ಯಾರು ಇದು ಮಾಡ್ತಾರೆ ಗೈಸ್. ರೀಲಲ್ಲಿ ಹಾಕಿದ್ದಾರೆ ಆಷಾಢ ಕೆಂಟಿ ಮನೆಗೆ ಹೋದ್ಲು ಅಂತ. ಬಾರ್ಗೆ ಹೋಗ್ಲಾ? ಕಬಾಬು ಎಗ್ ರೈಸ್ ತಿಂತೀನಿ, ಮಜಾ ಮಾಡ್ತೀನಿ ಅಂತೆಲ್ಲ ನೋಡಿದ್ರೆ ನನಗೆ ಬಂದು ಕಾಟ ಕೊಡ್ತವ್ರೆ. ಇಡೀ ದಿನ ಬಿಸಿ ಇರಿಸ್ತಾ ಇದಾರೆ, ಅಷ್ಟಕ್ಕೆ ಕೆಲಸ ಮಾಡಿಸ್ತಾ ಇದಾರೆ. ನನ್ನ ಹತ್ರ ಕರ್ಕೊಂಡು ಸುತ್ತಾ ಇದಾರೆ. ನಂಗೆ ನೆಮ್ಮದಿಯಾಗಿ ಇರಕ್ಕೆ ಬಿಡ್ತಾ ಇಲ್ಲ. ಆಷಾಢನ ಮಜಾ ಮಾಡಕ್ ಬಿಡ್ತಾ ಇಲ್ಲ. ಆ ಬೆಂಗಳೂರಲ್ಲೂ 2 ದಿನ ಬಂದು ಇರಕ್ಕೆ ಇಟ್ಕೊಂಡ್ರು. ಇರ್ಲಿ, ನೆಕ್ಸ್ಟ್ ವ್ಲಾಗ್ ಸಿಗ್ತೀವಿ. Until then, bye bye.